ಗುರುಗಳಿಗೆ ನಮಸ್ಕಾರ. ಹರೇ ಶ್ರೀನಿವಾಸ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಕುಶೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾತಃ ಭಾವಿ ಭೂಮಿ ಮನಜೇ ವಿಸ್ತಾರಿ ಗೋಸಂತತಿ ಪ್ರಾಪೋತಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾದಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸದ್ಯರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिपादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानगलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಗುರುಗಳೇ ಹರೇ ನಮಃ. ಈಗ 164ನೇ ಸುಧಾಮೂಲ. ಅದರ ಮುಂಚೆ ಒಂದು ವಿಷಯವನ್ನು ನೋಡ್ತಾ ಇದ್ವಿ. ಇದು ಟಿಪ್ಪಣಿಯ ವಿಶೇಷ ವಿಚಾರ. ವಾಕ್ಯಾರ್ಥ ರತ್ನಮಾಲ ಅಂತ ಒಂದು ಟಿಪ್ಪಣಿ. ಈ ಟಿಪ್ಪಣಿಯಲ್ಲಿ ಜಯತೀರ್ಥರು ಒಂದು ಕಡೆ ಪ್ರಯೋಗ ಮಾಡಿದ್ರು. ಈಗ ತಾನೆ 163ನೇ ಸುಧಾಮೂಲದಲ್ಲಿ ಜಿನಾನಾಂ ವಿಷಮ ಕಾಲತ್ವ ಅಭ್ಯುಗಮ ಅಂತ ಕೊನೆಗೊಂದು ಸಾಲ್ವದಿತ್ತು. ಅಲ್ಲಿ ಜಿನ ಒಬ್ನೇ ತಾನೆ ಜಿನಾನಾಮ್ ಅಂತ ಹೇಳಿ ಬಹುವಚನ ಹೇಗೆ ಹೇಳ್ತೀರಿ? ಕೃಷ್ಣ ಒಬ್ನೇ ಆದ್ರೆ ಕೃಷ್ಣಾನಾಮ್ ಅಂತ ಹೇಳೋದು ಹೇಗೆ? ಕೃಷ್ಣ ಒಬ್ನೇ ಆದ್ರೆ ಕೃಷ್ಣಸ್ಯ ಅಂತ ಹೇಳ್ಬೇಕು. ಹಾಗೆ ಜಿನಸ್ಯ ಅಂತ ಹೇಳ್ಬೇಕಲ್ಲ, ಜಿನಾನಾಮ್ ಅಂತ ಹೇಗೆ ಹೇಳಿದ್ರು ಅಂತ ಪ್ರಶ್ನೆ. ಅದಕ್ಕೆ ಜಿನ ಅನ್ನೋ ಶಬ್ದವನ್ನ ಕೇವಲ ಆ ಮೂಲ ಪುರುಷ ಜಿನ ಇದಾನಲ್ಲ ಅವನಲ್ಲಿ ಮಾತ್ರ ಬಳಸೋದಲ್ಲ, ಆ ಜಿನನ ಶಿಷ್ಯರಲ್ಲೂ ಜಿನ ಅನ್ನೋ ಶಬ್ದವನ್ನು ಬಳಸ್ತೀವಿ. ಜಿನನ ಶಿಷ್ಯರು ಎಷ್ಟು ಜನ ಇದ್ದಾರೆ? ಒಬ್ಬರೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಜಿನಾನಾಮ್ ಅಂತ ಹೇಳಿ ಬಹುವಚನ ಹೇಳಿದ್ ಸರಿ. ಅಂದ್ರೆ ಒಬ್ಬರೇ ಇದ್ಮೇಲೆ ಬಹುವಚನ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಒಬ್ಬರೇ ಇರೋದಲ್ಲ, ಜಿನ ಒಬ್ನೇ ಇರಬಹುದು, ಜಿನನ ಶಿಷ್ಯರು ಬೇಕಾದಷ್ಟು ಜನ ಆದ್ರಿಂದ ಬಹುವಚನ ಹಾಕಿದ್ದಾರೆ. ಜಿನಾನಾಮ್ ಅಂತ ಹೇಳಿ ರಾಮಾಣಾಮ್ ಕೃಷ್ಣಾನಾಮ್ ಅಂತೆಲ್ಲ ಹೇಳೋ ತರ ಇಲ್ಲಿ ಹೇಳಿದ್ದಾರೆ ಅಂತ ಇಷ್ಟು. ಆದ್ರೆ ಅದನ್ನು ಸಮರ್ಥನೆ ಮಾಡ್ಬೇಕಲ್ಲ, ಅದಕ್ಕೆ ಬೇರೆ ಬೇರೆ ಶಾಸ್ತ್ರದಲ್ಲೂ ಹೀಗಿದೆ ಅಂತ ಹೇಳ್ಬೇಕು. ಅದನ್ನ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಅದೇನಾಯ್ತು, ಈ 2ನೇ ಅಧ್ಯಾಯದಲ್ಲಿ ಅಂದ್ರೆ ಗೀತಾ ಭಾಷ್ಯ ಏನಿದೆ ಅಲ್ಲಿ 2ನೇ ಅಧ್ಯಾಯದ ಸಂದರ್ಭದಲ್ಲಿ ಅಲ್ಲಿ ಗಮನಿಸಬಹುದು, ನತತ್ ಶಾಸ್ತ್ರಂ ಪ್ರಮಾಣಂ.
ಅಕ್ಷಪಾದ ಕಣಾದಾನಾಂ ಸಾಂಖ್ಯಯೋಗ ಜಟಾಭೃತಾಂ ಮತಮಾಲಂಬ್ಯ ಅಂತ. ಅಂದ್ರೆ ಸಾಂಖ್ಯರು ಯೋಗಶಾಸ್ತ್ರ, ಅಕ್ಷಪಾದ, ಕಣಾದ ಅಂದ್ರೆ ವೈಶೇಷಿಕ ನ್ಯಾಯ ಸೂತ್ರಗಳು, ಇವೆಲ್ಲ ಏನಿದೆ ಇವುಗಳೆಲ್ಲ ಹೇಳ್ತಾ ಇರುವಂತಹ ವಿಷಯ ಅದು ಅಪ್ರಾಮಾಣಿಕ, ಅದ್ ಯಾವ್ದು ಸರಿ ಇಲ್ಲ. ಈ ಶಾಸ್ತ್ರಗಳು ಯಾವ್ದು ಪ್ರಮಾಣ ಅಲ್ವೇ ಅಲ್ಲ. ಒಂದು ಈ ತರ ಎಲ್ಲ ಅನೇಕ ವಿಷಯಗಳನ್ನ ಹೇಳ್ತಾ ಬರ್ತಾರೆ. ಸಾಮಾನ್ಯವಾದ ಮೇಲ್ನೋಟದ ಅರ್ಥ ನೋಡಿದ್ವಿ. ಅಲ್ಲಿ ತತ್ ಶಿಷ್ಯಾಹ ಅಪಿ ತತ್ ಶಬ್ದೇನ ಉಚ್ಯಂತೆ ಅಂತ ಒಂದು ನಿಯಮ ಇದೆ. ತತ್ ಶಿಷ್ಯಾಹ ಅಪಿ, ಯಾವ ಗುರುಗಳ ಶಿಷ್ಯರು ಯಾರೋ ಅವರನ್ನ ಗುರುಗಳ ಶಬ್ದದಿಂದಲೇ ಕರೆಯೋದು ಇದೆ. ತತ್ ಶಿಷ್ಯಾಹ ಅಪಿ ತತ್ ಶಬ್ದೇನ ಉಚ್ಯಂತೆ ಅಂತ ಒಂದು ನಿಯಮ. ಈ ನಿಯಮವನ್ನ ಸಮರ್ಥನೆ ಮಾಡ್ತಾ ಎಲ್ಲಿ ಹೇಳಿದ್ದಾರೆ ಇದನ್ನ ಅಂದ್ರೆ, ನೋಡಿ, ಮುನಿಗಳು ಅಂದ್ರೆ 3 ಜನ ವ್ಯಾಕರಣ ಶಾಸ್ತ್ರದಲ್ಲಿ. ಪಾಣಿನಿ, ಕಾತ್ಯಾಯನ, ಪತಂಜಲಿ ಅಂತ 3 ಋಷಿಗಳಿದ್ದಾರೆ, ಮುನಿಗಳು. ಇವನ್ನೆಲ್ಲ ವೈಯಾಕರಣ ಅಂತ ಕರೀತಾರೆ. ಅವರನ್ನಷ್ಟೇ ವೈಯಾಕರಣ ಅಂತ ಕರೆಯಲ್ಲ, ಆ ಶಾಸ್ತ್ರವನ್ನ ಓದ್ದವ್ರು ಅಂದ್ರೆ ವೈಯಾಕರಣರಿಗೆ ಸಂಬಂಧಪಟ್ಟ ಶಿಷ್ಯರೇನಿದ್ದಾರೆ ಅವರನ್ನು ವೈಯಾಕರಣ ಅಂತ ಕರೀತಾರೆ. ಸರಿ, ಹಾಗಾದ್ರೆ ವ್ಯಾಕರಣ ಅಂದ್ರೆ ಏನರ್ಥ ಅಂತೆಲ್ಲ ಬಿಡಿಸ್ತಾ ಬರ್ತಾರೆ. ವ್ಯಾಕರಣ ಅಂದ್ರೆ ಏನರ್ಥ? ಅದರಲ್ಲಿ 2ನೇ ಪ್ಯಾರ ನೋಡ್ಬಹುದು, ಒಂದು ದೊಡ್ಡ ಪ್ಯಾರ ಕೊಟ್ಟಿದ್ದಾರೆ 2ನೇದು, ಅಲ್ಲಿಂದ ಗಮನಿಸಿ. ವಿಶೇಷೇಣ ಕ್ರಿಯಂತೆ ವ್ಯುತ್ಪಾದ್ಯಂತೆ ಶಬ್ದಾಹ ಅನೇನ ಇತಿ ಅಂತ ಬರ್ತಾರೆ. ವ್ಯಾಕರಣ ಅಂದ್ರೆ ವಿಶೇಷವಾಗಿ, ವಿಶೇಷೇಣ ಆಕ್ರಿಯಂತೆ ಅಂದ್ರೆ ಶಬ್ದಗಳ ಬಗ್ಗೆ ನಿರೂಪಣೆಯನ್ನ ಮಾಡ್ತಾರೆ ವಿಶೇಷವಾಗಿ. ಅಂದ್ರೆ ಅರ್ಥ, ಯಾವುದೇ ಶಬ್ದ ತಗೊಳ್ಳಿ ವ್ಯಾಕರಣದಲ್ಲಿ ಅದರ ಮೂಲ ಭಾಗ ಯಾವುದು? 2 ಭಾಗ ಇರುತ್ತೆ, ಒಂದು ಪ್ರಕೃತಿ, ಒಂದು ಪ್ರತ್ಯಯ ಅಂತ ಇರುತ್ತೆ. ಯಾವುದೇ ಶಬ್ದ, ರಾಮಃ ಅಂದ್ರೆ ರಾಮ ಸು ಅಂತ ಬಿಡಿಸ್ತಾರೆ ವ್ಯಾಕರಣದಲ್ಲಿ. ಹೀಗೆ ಯಾವುದೇ ಶಬ್ದವನ್ನು ವಿಶೇಷವಾಗಿ ಅದನ್ನ ವಿವರಿಸೋದ್ರಿಂದ ವ್ಯಾಕರಣ ಅಂತ ಅದಕ್ಕೆ ಕರೀತಾರೆ. ಶಿಷ್ಟವಾಗಿ ಆಕರಣ, ಬಿಡಿಸಿ ಬಿಡಿಸಿ ಹೇಳೋದ್ರಿಂದ ಇದು ವ್ಯಾಕರಣ. ಇಷ್ಟು ಗೊತ್ತು. ಈ ವ್ಯಾಕರಣವನ್ನ ಅಧೀತೆ ವೇದವ, ವ್ಯಾಕರಣಮಧೀತೆ ವೈಯಾಕರಣ, ವ್ಯಾಕರಣಂ ವೇದ ಸಹ ವೈಯಾಕರಣ. ಯಾರು ವ್ಯಾಕರಣವನ್ನ ಅರ್ಥ ಗೊತ್ತಿಲ್ಲದೆ ಹಾಗೆ ಓದ್ತಾನೆ ಅವನಿಗೂ ವೈಯಾಕರಣ ಅಂತ ಕರೀತಾರೆ. ಯಾರು ವ್ಯಾಕರಣವನ್ನ ಅರ್ಥ ಸಹಿತವಾಗಿ ತಿಳ್ಕೊಳ್ತಾನೆ ಅವನನ್ನು ವೈಯಾಕರಣ ಅಂತ ಕರೀತಾರೆ. ಇಷ್ಟು ಆ ವ್ಯಾಕರಣ, ವೈಯಾಕರಣ ಈ ಶಬ್ದಗಳಿಗೆ ಅರ್ಥ. ಇದನ್ನಲ್ಲಿ ಬಿಡಿಸಿದ್ದಾರೆ ಟಿಪ್ಪಣಿ. ಅದ್ರ ಮಧ್ಯೆ ಬರುವಂತಹ ಪ್ರತ್ಯಯ, ಪ್ರಕೃತಿ ಅದ್ರ ಬಗ್ಗೆ ಹೋಗೋದ್ ಬೇಡ. ನಮ್ಮ ವಿಚಾರ ಏನಿದೆ ಅದಕ್ಕೆ ಹೋಗೋಣ, ಯಾಕಂದ್ರೆ ಅದು ವ್ಯಾಕರಣ ಶಾಸ್ತ್ರದ ಪಾಠ ಆಗ್ಬಿಡುತ್ತೆ. ತಥಾಚ ಏನಾಯ್ತು, ಮುನಯಸ್ತೆ ವೈಯಾಕರಣಾಹ ತದುಕ್ತ ರೀತ್ಯ ಸಿದ್ಧಾಂತದೇವ ವೈಯಾಕರಣ ಸಿದ್ಧಾಂತ ಇದು ಉಚ್ಯತೆ. ಹಾಗಾಗಿ ವೈಯಾಕರಣ ಸಿದ್ಧಾಂತ ಅಂದ್ರೆ ಯಾರು ಈ ವ್ಯಾಕರಣವನ್ನ ಅಧ್ಯಯನ ಮಾಡಿದ್ದಾರೆ ಅಥವಾ ಓದಿದ್ದಾರೆ, ತಿಳ್ಕೊಂಡಿದ್ದಾರೆ, ಇಂಥವ್ರನ್ನೆಲ್ಲ ವೈಯಾಕರಣರು ಅಂತ ಕರೀತಾರೆ. ಇಂಥ ವೈಯಾಕರಣರು ಹೇಳಿದ ಸಿದ್ಧಾಂತವನ್ನ ವೈಯಾಕರಣ ಸಿದ್ಧಾಂತ ಅಂತ ಕರೀತಾರೆ. ಹಾಗಾಗಿ ಆ ಗ್ರಂಥಗಳಿಗೆ ಟೀಕೆಯನ್ನ ಬರೆಯೋರ್ಗೂ ವೈಯಾಕರಣ ಅಂತ ಕರೀತಾರೆ. ಯಾಕೆ? ವ್ಯಾಕರಣವನ್ನು ಅವರು ತಿಳ್ಕೊಂಡಿದ್ದಾರೆ, ಅವರು ಬರೀತಾರೆ, ಅವರು ಓದ್ತಾರೆ. ಆದ್ರಿಂದ ಹಾಗಾದ್ರೆ ತದುಕ್ತ ವ್ಯಾಖ್ಯಾನ ಗ್ರಂಥೋಬಿಚ ವ್ಯಾಕರಣ ಶಾಸ್ತ್ರ. ವಸ್ತುತಃ ಇವ್ರು ಯಾರು ಬರೆದಿದ್ದು ವ್ಯಾಕರಣ ಶಾಸ್ತ್ರ ಅಲ್ಲ, ಆ 3 ಋಷಿಗಳು ಬರೆದಿದ್ದೇ ವ್ಯಾಕರಣ, 3 ಋಷಿಗಳೇ ವೈಯಾಕರಣರು, ಅವ್ರಿಗೆ ಕರಿಬೇಕು ಅವನ್ನೆಲ್ಲ. ಆದರೂ ಈ ವೈಯಾಕರಣ ಅನ್ನೋ ಶಬ್ದ ಆ ಮುನಿಗಳ ಶಿಷ್ಯರಲ್ಲೂ ಬಳಸೋದಿದೆ. ಅಷ್ಟೇ ಅಲ್ಲದೆ ಅವ್ರು ಬರೆದ ಗ್ರಂಥನೂ ವ್ಯಾಕರಣನೇ ಆಗತ್ತೆ. ಯಾಕೆ? ಅಲ್ಲೂ ಕೂಡ ಶಬ್ದಗಳ ಬಗ್ಗೆನೇ ತರ ಇರೋದು ಅಂತ. ಹೇಗಾಯ್ತು? ಇವರೆಲ್ಲ ಮಧ್ವರು ಅಂತ ಕರೆದಂಗೆ. ಮಧ್ವರು ಅಂದೇನು? ಮಧ್ವಾಚಾರ್ಯರ ಶಿಷ್ಯರು, ಅವ್ರಿಗೂ ಮಧ್ವರು, ಮಧ್ವಾಹ ಅಂತ ಕರೀಬಹುದು, ತಪ್ಪಿಲ್ಲ. ಈಗ ಮಧ್ವಾಹ ಆಗತಾಹ, ಮಧ್ವಾಚಾರ್ಯರ ಶಿಷ್ಯರೆಲ್ಲ ಬಂದ್ರು ಅಂತ ಅರ್ಥ. ಅದಕ್ಕೆ ಮಧ್ವಾಚಾರ್ಯ ಒಬ್ರೇ ತಾನೆ, ಒಬ್ರೇ ಮಧ್ವಾಚಾರ್ಯ ಮಧ್ವಾಹ ಅಂತ ಬಹುವಚನ ಹೇಗ್ ಬಳಸೋದು? ಅದಕ್ಕೆ ಅವ್ರ ಶಿಷ್ಯರು ಬೇಕಾದಷ್ಟು ಜನ ಇದ್ರಲ್ಲಿ ಮಧ್ವಾಹ ಅಂತ ಹೇಳೋದು. ವಸ್ತುತಃ ಮಾಧ್ವರು ಅಂತ ನಾವು ಕರಿತೀವಿ. ಮಧ್ವಸ್ಯ ಸಂಬಂಧಿನಃ ಮಾಧ್ವಾಹ ಅಂತ ಸಂಸ್ಕೃತದಲ್ಲಿ ಅದನ್ನು ಬಿಡಿಸೋದು. ಮಧ್ವರಿಗೆ, ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟವರೆಲ್ಲ ಮಾಧ್ವರು, ಮಾಧ್ವ ಅನ್ನೋ ಶಬ್ದ ಬರುತ್ತೆ. ಮಧ್ವಾಹ ಅಂತ ಬಹುವಚನ ಬಳಸಿದ್ರೆ ತಪ್ಪಿಲ್ಲ, ಅದು ತುಂಬಾ ಅಪರೂಪದ ಪ್ರಯೋಗ, ಅದು ಎಲ್ಲಾ ಕಡೆ ಬಳಸಲ್ಲ ಅಷ್ಟೇ. ಹೇಗೆ ಜಿನಾಹ ಅಂತ ಆ ಜಿನರ ಶಿಷ್ಯರಲ್ಲಿ ಹೇಗೆ ಬಳಸ್ತಾರೋ ಹಾಗೆ ಮಾಧ್ವಾಹ ಅಂತ ಬಳಸ್ತಾರೆ. ಅಥವಾ ಆನಂದ ತೀರ್ಥೀಯಾಹ ಅಂತ ಬಳಸ್ತಾರೆ. ಆನಂದ ತೀರ್ಥರಿಗೆ ಸಂಬಂಧಪಟ್ಟವರು ಅಂದ್ರೆ ಅವರ ಶಿಷ್ಯರು, ಅವ್ರು ಯಾರು ಬೇಕಾದ್ರೆ ಆಗ್ಲಿ, ಸಾಕ್ಷಾತ್ ಶಿಷ್ಯರೋ, ಪರಂಪರೆಯ ಶಿಷ್ಯರೋ, ಅಥವಾ ನೀವ್ ಯಾರಾಗ್ಬೋದು. ಆನಂದ ತೀರ್ಥೀಯರು ಅಂದ್ರೆ ಎಲ್ಲ ಬರ್ತಾರೆ, ಅಥವಾ ಮಾಧ್ವರು ಅಂದ್ರೆ ಎಲ್ರೂ ಬರ್ತಾರೆ, ಅಂದ್ರೆ ಮಧ್ವಾಚಾರ್ಯ ಶಿಷ್ಯರಾದವರು.
ಅದೇ ರೀತಿ ವೈಯಾಕರಣ ಅನ್ನೋ ಶಬ್ದಕ್ಕೆ ವೈಯಾಕರಣರ ಶಿಷ್ಯರು ಅಂದ್ರೆ ಪಾಣಿನಿ, ಕಾತ್ಯಾಯನ, ಪತಂಜಲಿ ಋಷಿಗಳ ಶಿಷ್ಯರು, ಅದು ಇತ್ತೀಚಿನವರು ಆಗ್ಬೋದು. ಇಷ್ಟು ಹೀಗೆ ವ್ಯಾಕರಣ ಶಬ್ದಕ್ಕೆ ವಸ್ತುತಃ ವಿಶಿಷ್ಟವಾದ ಶಾಸ್ತ್ರ ಅಂತ ಒಂದು ಅರ್ಥ. ಅಂದ್ರೆ ಪಾಣಿ ಋಷಿಗಳು ಬರೆದಿದ್ದು ಅಂತದಕ್ಕೆಲ್ಲ ವ್ಯಾಕರಣ ಅಂತ ಕರೀತಾರೆ. ವೈಯಾಕರಣ ಅಂತಾನು ಹಾಗೆ ಕರೀತಾರೆ. ಆದ್ರೆ ಸಂಪ್ರದಾಯ ಪ್ರವರ್ತಕತ್ವವನ್ನೆಲ್ಲ ಆಶ್ರಯಿಸೋದಿಲ್ಲ. ಯಾರೀ ಮೂಲ ಸಂಪ್ರದಾಯ ಪ್ರವರ್ತಕರು ಅವ್ರನ್ನ ಮಾತ್ರ ವೈಯಾಕರಣ ಅಂತ ಕರಿಬೇಕು ಅಂದ್ರೆ ಬೇರೆಯವರಲ್ಲಿ ಹೇಗೆ ಕರೆಯೋದು? ಬರೀ ಶಾಸ್ತ್ರ ಬರೆದವ್ರು ಮಾತ್ರ ವೈಯಾಕರಣ ಅಂತ ಕರಿಬೇಕು, ಬೇರೆಯವ್ರು ಕರೆಯೋ ಹಾಗಿಲ್ಲ. ಯಾಕೆ ಅವರೇ ನಿಜವಾಗಿ ಆ ವ್ಯಾಕರಣವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅದರ ವಿಮರ್ಶೆ ಮಾಡಿ ಕೃತಿಗಳನ್ನು ಬರೆದಿರೋದು. ಬೇರೆಯವರೆಲ್ಲ ಮಾಡಿಲ್ಲ, ಬೇರೆಯವರು ಮಾಡಿದಾರೆ, ಇಲ್ಲ ಅಂತಿಲ್ಲ. ಆದ್ರೂ ಸಂಪ್ರದಾಯ ಪ್ರವರ್ತಕರಾದ್ರಲ್ಲಿ ಮಾತ್ರ ಅಂತ ಶಬ್ದಗಳನ್ನು ಬಳಸೋದು. ಮೂಲ ಯಾರು ಇದಾರೆ ಅವರು, ಹೊರತು ಆಮೇಲೆ ಬಂದವರಲ್ಲ. ತಸ್ಮಾತ್ ಶಾಸ್ತ್ರಕಾರಾಹ ಏವ ವೈಯಾಕರಣ ಸಂಪ್ರದಾಯ ಪ್ರವರ್ತಕೇಶು ವೈಯಾಕರಣ ಇತಿ ಪದಂ ಪ್ರಯುಂಜಾನಾಹ. ಅದರಿಂದ ಕೇವಲ ಶಾಸ್ತ್ರಕಾರರಾದವರೇ ಏನ್ ಮಾಡಿದ್ದಾರೆ, ವೈಯಾಕರಣ ಸಂಪ್ರದಾಯವನ್ನ ಪ್ರವೃತ್ತಿ ಅಂದ್ರೆ ಮೂಲ ಸಂಪ್ರದಾಯ ಪ್ರವರ್ತಕರಾಗಬಹುದು ಅಥವಾ ಆಮೇಲೆ ಬಂದ ಸಂಪ್ರದಾಯ ಪ್ರವರ್ತಕರಾಗಬಹುದು, ಇಬ್ಬರಲ್ಲೂ ವೈಯಾಕರಣ ಅನ್ನುವ ಶಬ್ದವನ್ನ ಬಳಸಿದ್ದಾರೆ. ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಯೋಗ ಮಾತ್ರ ಆಶ್ರಿತ ಕಥಂಚಿತ. ಅಲ್ಲಿ ಕೇವಲ ರೂಢಿಯನ್ನು ಇಟ್ಕೊಳ್ಳಿಕ್ ಬರಲ್ಲ. ಯಾಕಂದ್ರೆ ವೈಯಾಕರಣ ಅಂತ ರೂಢಿ ಅವರಲ್ಲ ಇರೋದು. ಆದ್ರೆ ಇಲ್ಲೇನ್ ಮಾಡಿದ್ದಾರೆ, ಯೋಗಾರ್ಥವನ್ನ ಇಟ್ಕೊಂಡು ಇಲ್ಲ ಅಲ್ಲೂ ರೂಢಿ ಇದೆ. ಯಾಕೆ ರೂಢಿ ಅಂದ್ರೆ ಏನು, ಕೆಲವು ಜನ ಬಳಸೋದು ಈ ರೂಢಿಯಿಂದ ಬಂದು ಅಂತ ಹೇಳ್ತೀವಲ್ಲ. ರೂಢಿ ಅಂದ್ರೆ ಹೆಸರು ಅನ್ನೋ ಅರ್ಥಲ್ಲಿದೆ. ವೈಯಾಕರಣದಿಂದ ಅವ್ರಿಗೆ ಕರೀತಾರೆ ಅಷ್ಟೇ ಅಲ್ಲ. ವೈಯಾಕರಣ ಅಂದ್ರೆ ವ್ಯಾಕರಣವನ್ನ ವೇದ ತಿಳಿದಿದ್ದಾರೆ ಅರ್ಥ ಸಹಿತವಾಗಿ ಅಥವಾ ಅಧ್ಯಯನ ಮಾಡಿದ್ದಾರೆ. ಇಷ್ಟು. ಇದರಿಂದ ಏವಮೇವ ತಾರ್ಕಿಕ ಮೀಮಾಂಸಕಾದಿ ಪದಾನ್ಯಪಿ ತತ್ತತ್ ಸಂಪ್ರದಾಯ ಪ್ರವರ್ತಕೇಶು ವ್ಯವಹ್ರಿಯಮಾಣಾನಿ ಸ್ಪಷ್ಟಾನಿ ಏವ. ಹಾಗಾಗಿ ನೀವು ಜಿನಾನಾಂ ಅಂತಷ್ಟೇ ತಗೊಳ್ಬೇಡಿ, ವೈಯಾಕರಣಾನಾಂ ತಗೊಳ್ಳಿ, ಹಾಗೆ ತಾರ್ಕಿಕಾಣಾಂ, ಮೀಮಾಂಸಕಾನಾಂ, ಎಲ್ಲಾ ಕಡೆ ಅಷ್ಟೇ. ಆಯಾಯ ಶಾಸ್ತ್ರ ಬರೆದವರಲ್ಲೇ ಮುಖ್ಯವಾಗಿ ಆ ಶಬ್ದಗಳನ್ನು ಬಳಸ್ಬೇಕು. ಅದು ಅವರ ಶಿಷ್ಯರಲ್ಲಿ ಬಳಸೋದು ಕೂಡ ಕಂಡಿದೆ. ಅದನ್ನ ತಪ್ಪಿಲ್ಲ ಇಲ್ಲಿ ಹೇಳಿತ್ತು ಜಯತೀರ್ಥರು ಅಂತ. ಏನ್ ಮಾಡ್ತಾರೆ, ಜಯತೀರ್ಥರ ಒಂದು ಶಬ್ದ ಜಿನಾನಾಂ ಅಂತ ಹೇಳಿ ಸಮಸ್ಯೆ ಆಗೋಯ್ತಿಲ್ಲ. ಹೆಂಗ್ ಹೇಳಿದ್ರು ಅಂತ ಪ್ರಶ್ನೆ. ಅಪ್ಪಿ ತಪ್ಪಿನೂ ಒಂದು ಆಚೆ ಈಚೆ ಪ್ರತ್ಯೇನೂ ವ್ಯತ್ಯಾಸ ಆಗಲ್ಲ, ಒಂದು ಅಕ್ಷರನೂ ವ್ಯತ್ಯಾಸ ಆಗಲ್ಲ ಜಯತೀರ್ಥರ ಸುಧಾ ಪಂಕ್ತಿಯಲ್ಲಿ. ಮತ್ತೆ ಯಾಕೆ ಹೀಗ್ ವ್ಯತ್ಯಾಸ ಆಯ್ತು ಅನ್ನೋದಕ್ಕೆ ಇವ್ರು ಸಮರ್ಥನೆ ಕೊಡ್ತಾರೆ. ನೀವ್ ವ್ಯಾಕರಣ ತಗೊಳ್ಳಿ, ತಾರ್ಕಿಕರನ್ನ ತಗೊಳ್ಳಿ, ಮೀಮಾಂಸಕರನ್ನ ತಗೊಳ್ಳಿ, ಎಲ್ಲಾ ಕಡೆ ಇದನ್ನ ಬಳಸಿದ್ದಾರೆ ಅಂತ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಅದು ತಪ್ಪಲ್ಲ, ಅದು ಶಾಸ್ತ್ರದ ಒಂದು ಶೈಲಿ. ಸಂಸ್ಕೃತದಲ್ಲಿ ಈ ತರದ ಶಬ್ದ ಪ್ರಯೋಗವನ್ನ ಮಾಡೋದ್ ಕಂಡಿದೆ ಎಲ್ಲಾ ಕಡೆ. ಅದರಿಂದ ಇಲ್ಲಿ ಜಯತೀರ್ಥರ್ ತಪ್ಪು ಪ್ರಯೋಗ ಮಾಡಿದ್ದಾರೆ, ಅದ್ ಹೇಗ್ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ಬೇಡಿ ಅನ್ಲಿಕ್ಕೆ ಇಷ್ಟೆಲ್ಲ ಒಂದೊಂದು ಉದ್ದುದ್ದ ಪ್ಯಾರ ಬರೀತಾ ಇದ್ದಾರೆ. ಇದಾದ್ಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸಮ್ಮತಂಚ ಏತತ್ ಅನುವ್ಯಾಖ್ಯಾನ ಮೂಲಕಾರಾದೀನಾಂ ಅಂತ. ಅಲ್ಲ, ನೀವೇನ್ ಹೇಳ್ತಾ ಇದ್ರಿ, ಜಯತೀರ್ಥರು ಬರೆದ್ರು ಸರಿ, ಜಿನಾನಾಂ ಅಂತ ಬರ್ದಿದ್ದಾರೆ, ಜಿನಸ್ಯ ಅಂತ ಬರಿಬೇಕಾಗಿತ್ತು, ಜಿನಾನಾಂ ಅಂತ ಬರೆದ್ರು. ಅದಕ್ಕೆ ನೀವು ಸಮರ್ಥನೆ ಕೊಟ್ರಿ. ಹೌದು, ಜಿನ ಒಬ್ನೇ ಆದ್ರು, ಜಿನ ಶಿಷ್ಯರು ಬೇಕಾದಷ್ಟು ಜನ ಆದ್ರಿಂದ ಜಿನಾನಾಂ ಸರಿ ಬರ್ದಿದೆ. ನಮ್ ಪ್ರಶ್ನೆ ಇಷ್ಟೇ, ಇದಕ್ ನೀವು ಸಂವಾದಿಯಾಗಿ ಪ್ರಮಾಣಗಳನ್ನು ಕೂಡ ಕೊಟ್ರಿ. ವೈಯಾಕರಣ ಅಂತ ಇದ್ದಾರೆ, ತಾರ್ಕಿಕ ಮೀಮಾಂಸಕ ಅಂದ್ರೆ ಅವ್ರ ಶಿಷ್ಯರಿಗೂ ಆ ಶಬ್ದವನ್ನ ಕರೆಯೋದಿದೆ ಸರಿ. ಆದ್ರೆ ಇದು ಇವ್ರಿಗೆಲ್ಲ ಸಮ್ಮತ ಆದ್ರು ಆಚಾರ್ಯರಿಗೆ ಸಮ್ಮತನ? ಮೂಲಕಾರರು ಎಲ್ಲಾರು ಈ ತರ ಪ್ರಯೋಗ ಮಾಡಿದಾರ, ಮಧ್ವಾಚಾರ್ಯರು ಆ ತರ ಪ್ರಯೋಗ ಮಾಡಿದ್ರೆ ಆ ತರ ಅನುಸರಿಸಿ ಜಯತೀರ್ಥರು ಪ್ರಯೋಗ ಮಾಡಿ ಸರಿ ಆಗ್ತಾ ಇತ್ತು. ಹಾಗಂತ ಹೇಳಿ ಅವ್ರ ಮೇಲೂ ನಾವು ದೋಷ ಹೇಳ್ತೀವಿ. ವೈಯಾಕರಣ ಅಂತ ಯಾರು ಬಳಸೋರು ಅವರು ದುಷ್ಟ್ರೆ, ಅವರು ಸರಿ ಮಾಡಿಲ್ಲ, ಹಾಗೆ ಬರಿಬಾರ್ದಿತ್ತು ಅಂದ್ರೆ. ಅದಕ್ಕೇನು ಆಚಾರ್ಯರು ಪ್ರಮಾಣ ನಮ್ಗೆ, ಮಧ್ವಾಚಾರ್ಯರು ಹೀಗೆ ಪ್ರಯೋಗ ಮಾಡಿದಾರ ಅಂದಾಗ ಅವಾಗ ಅದಕ್ಕೊಂದು ಪ್ರಮಾಣ ಕೊಡ್ತಾರೆ. ಸಮ್ಮತಂಚ ಇದಂ ಅನುವ್ಯಾಖ್ಯಾನ ಮೂಲಕಾರಾದೀನಾಂ. ಅವ್ರಿಗೆಲ್ಲ ಇದೆ, ಸಮ್ಮತಿ ಇದೆ ಇದ್ರಲ್ಲಿ. ಜಯತೀರ್ಥರು ಮಾಡಿದ ಪ್ರಯೋಗ ಸರಿ ಇದೆ. ಯಾಕೆ? ಚಾರ್ವಾಕೈರುಚ್ಯತೆ ಮಾನಂ ಇತ್ಯೇತದ್ ಅಭ್ಯುಪಗಮೇಪಿ ಇತ್ಯೇತದ್ ಅಧಿಕರಣೀಯ ಅನುವ್ಯಾಖ್ಯಾನಗತ ಚಾರ್ವಾಕೈಹಿ. ಅದು ಅಭ್ಯುಪಗಮೇಪ್ಯರ್ಥಾಭಾವಾತ್ ಅಂತ ಒಂದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಬರೋದು 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಬರುತ್ತೆ ಆ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದ ಅನುವ್ಯಾಖ್ಯಾನದಲ್ಲಿ ಏನ್ ಮಾಡಿದ್ದಾರೆ ಆಚಾರ್ಯರು, ಚಾರ್ವಾಕೈಹಿ ಉಚ್ಯತೆ ಮಾನಂ ಅಂತ ಪ್ರಯೋಗ ಮಾಡಿದ್ದಾರೆ. ಆ ಚಾರ್ವಾಕೈಹಿ ಅಂತ ಬಹುವಚನ ಬಳಸಿದ್ದಾರೆ, ಇದು ಮಧ್ವಾಚಾರ್ಯ ಬಳಸಿರೋದು. ಅಲ್ಲಿ ಬಹುವಚನ ಸಮರ್ಥನೆ ಹೇಗ್ ಮಾಡೋದು ಅಂತ ಪ್ರಶ್ನೆ. ಯಾಕೆ ಚಾರ್ವಾಕ ಅಂತ ಒಬ್ನೇ ಇರೋದು, ಚಾರ್ವಾಕೈನ್ ಬಹುವಚನ ಯಾಕೆ ಬಳಸಿದ್ರು ಮಧ್ವಾಚಾರ್ಯರು?
ಅದಕ್ಕೆ ಬಹುವಚನ ಉಪಪಾದನಾಯ ಚಾರ್ವಾಕ ಆಚಾರ್ಯೇಹಿ ತಂತ್ರಾಂತರೇ ಪ್ರಯುಕ್ತೇಪಿ. ಅದಕ್ಕೇನ್ ಮಾಡ್ಬೇಕು ಬಹುವಚನ ಕೂಡಿಸ್ಲಿಕ್ಕೆ ಒಬ್ರೇ ಆದ್ರು. ಅದು ಚಾರ್ವಾಕ ಆಚಾರ್ಯರೇ ಬೇರೆ ಬೇರೆ ಅವರ ಶಾಸ್ತ್ರದಲ್ಲಿ ಪ್ರಯೋಗ ಮಾಡ್ಕೊಂಡಿದ್ದಾರೆ, ಚಾರ್ವಾಕಾಹ ಚಾರ್ವಾಕಾಹ ಅಂತೆಲ್ಲ. ಆದ್ರಿಂದ ಚಾರ್ವಿ ಬುದ್ಧಿ ಇತ್ಯಾದಿನ ಅಲ್ಲೇ ಈ ಚಾರ್ವಾಕ ಅನ್ನೋ ಶಬ್ದಕ್ಕೆ ಆ ಬಹುವಚನವನ್ನು ಕೂಡಿಸ್ಲಿಕ್ಕೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿಯೂ ಆತರ ಪ್ರಯೋಗ ಮಾಡ್ಕೊಂಡಿದ್ದಿದೆ. ಅಷ್ಟೇ ಅಲ್ದೇನೆ ಚಾರ್ವಾಕ ಅನ್ನೋ ಶಬ್ದಕ್ಕೆ ಯಾರಿಗೆ ಚಾರ್ವಿ ಅಂದ್ರೆ ಚಾರುವಾದ ಅಂದ್ರೆ ಮನೋಹರವಾದ ಒಳ್ಳೆಯ ಬುದ್ಧಿ ಇರೋನ್ಗೆ ಚಾರ್ವಾಕ ಅಂತ ಕರೀತಾರೆ, ಚಾರ್ವಿ ಬುದ್ಧಿ ಅಂತ. ಈ ರೀತಿ ಆ ಶಬ್ದಕ್ಕೆ ಅರ್ಥವನ್ನು ತೋರಿಸಿದ್ದಾರೆ. ಹಾಗೆ ಆ ಬಹುವಚನ ಹೇಗೆ, ಚಾರ್ವಾಕ ಅನ್ನೋದು ಹೇಗೆ ಅನ್ನೋದನ್ನು ಅಲ್ಲಿ ವಿವರಿಸ್ಬೇಕು, ಅಲ್ಲಿ ವಿವರಿಸಿದ್ದಾರೆ. ಈ ತರ ಎಲ್ಲ ಇದೆ. ಅದರಿಂದ ಏನಾಯ್ತು, ನಚ ಏತಾವತ ಶಾಸ್ತ್ರಕಾರ ಪರಿತ್ಯಾಗೇನ ತತ್ ಶಿಷ್ಯ ಮಾತ್ರಗ್ರಹಣ ಮೂಲಕೃತ ಉಕ್ತಮಿತಿ ಜ್ಞಾಯತೆ. ಅದರಿಂದ ಏನಾಯ್ತು, ಶಾಸ್ತ್ರಕಾರರನ್ನ ಬಿಟ್ಟು ಕೇವಲ ಅವರ ಶಿಷ್ಯರನ್ನ ಮಾತ್ರ ಹೇಳಿದಾರ ಅಲ್ಲಿ? ಹಾಗೇನಿಲ್ಲ. ಶಾಸ್ತ್ರವನ್ನ ಯಾರು ರಚನೆ ಮಾಡ್ತಾರೆ ಅವರನ್ನೂ ಚಾರ್ವಾಕರು ಅಂತ ಕರೀತಾರೆ. ಆ ಶಾಸ್ತ್ರವನ್ನ ಅನುಸರಿಸಿ ಬರೋ ಶಿಷ್ಯರಿಗೂ ಚಾರ್ವಾಕ ಅಂತ ಕರೀತಾರೆ. ಇದು ನಮಗ್ ಗೊತ್ತಾಯ್ತು ಆ ಭಾಗದಿಂದ. ಹಾಗಾಗಿ ಇದು ಆಚಾರ್ಯರಿಗೂ ಸಮ್ಮತನಾಗಿ ಆಚಾರ್ಯರೇ ಬಳಸಿದ್ದಾರೆ. ಹಾಗಾಗಿ ಇಲ್ಲಿ ಗುರುಗಳಲ್ಲೂ ಒಂದೇ ಶಬ್ದ, ಶಿಷ್ಯರಲ್ಲೂ ಒಂದೇ ಶಬ್ದ, ತಪ್ಪಿಲ್ಲ. ಆ ತರದ ಪ್ರಯೋಗ ಮಾಡೋದು ತಪ್ಪ. ಒಂದು ಯಾಕಂದ್ರೆ ಸಂಪ್ರದಾಯ ಪ್ರವರ್ತಕಾನ ಗ್ರಹಣೆ ಮೂಲಾಚಾರ್ಯ ಸಲಬ್ಧತ್ವ. ಈಗ ಸಂಪ್ರದಾಯ ಪ್ರವರ್ತಕರು ಅಂತಂದ್ರೆ ಅರ್ಥ ಯಾವುದೇ ಒಂದು ಶಾಸ್ತ್ರ ಆಗ್ಲಿ, ಈಗ ಸರ್ವಮೂಲ ಗ್ರಂಥ, ಸರ್ವಮೂಲ ಈ ಮಧ್ವ ಸಂಪ್ರದಾಯ ಪ್ರವರ್ತಕರು ಯಾರ್ಯಾರು ಅವರೆಲ್ಲರೂ ಕೂಡ ಮಧ್ವರೇ ಅಂತ ಕರಿಬಹುದು. ಈ ಅರ್ಥದಲ್ಲಿ ಅವರನ್ನ ಮಧ್ವಾಚಾರ್ಯರ ಅಭೇದ ಅಂತಲ್ಲ, ಅವರೇ ಮಧ್ವಾಚಾರ್ಯ ಅಂತಲ್ಲ, ಅವರ ಶಿಷ್ಯರು ಅನ್ನೋ ಅರ್ಥದಲ್ಲಿ ಮಧ್ವ ಅನ್ನೋ ಶಬ್ದವನ್ನ ಬಳಸ್ಬೋದೇನ್ ತಪ್ಪಿಲ್ಲ. ಮೂಲಾಚಾರ್ಯರಲ್ಲೂ ಇದೆ, ಪ್ರವರ್ತಕಾಚಾರ್ಯರಲ್ಲೂ ಇದೆ. ಮೂಲಾಚಾರ್ಯರು ಅಂದ್ರೆ ಮೂಲ ಯಾರಿಂದ ಬಂತು, ಪ್ರವರ್ತಕರು ಅಂದ್ರೆ ಆಮೇಲೆ ಬಂದವರು ಅದನ್ನೇನೋ ಮುಂದುವರೆಸ್ಕೊಂಡು ಹೋಗಲ್ಲ, ಅವರು ಪ್ರವರ್ತಕಾಚಾರ್ಯರು, ಅವ್ರನ್ನ ಸಂಪ್ರದಾಯ ಪ್ರವರ್ತಕರು ಅಂತ ಕರಿತೀವಿ. ಅತಯೇವ ನೈವ ಮೋಕ್ಷ ಇತಿ ಪ್ರಾಹುಹು. ಅಷ್ಟೇ ಅಲ್ಲ, ನೈವ ಮೋಕ್ಷ ಇತಿ ಪ್ರಾಹುಹು, ಇವರೆಲ್ಲ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ ಅಂತ ಬಂತು. ಯಾರು ಹೇಳ್ತಾರೆ ಅಂದಾಗ ಲೋಕಾಯತಾಚಾರ್ಯಸ್ಯ ಇತ್ಯಾದಿಕ ಮೂಲಾಚಾರ್ಯಸ್ಯ ಅಪಿ ಗ್ರಹಣೇನ ವ್ಯಾಖ್ಯಾನ. ಅಂದ್ರೆ ಅಲ್ಲೂ ಈ ಚಾರ್ವಾಕ ಮತದಲ್ಲಿ ಇರೋರೆಲ್ಲ ಆ ಮೋಕ್ಷ ಇಲ್ಲ, ಅತೀಂದ್ರಿಯವಾದ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ ಅಂತ ಹಾಗೆ ಅರ್ಥ ಮಾಡ್ಲೇಬೇಕು. ಮೂಲಕಾರರಿಗೂ ಕೂಡ ಇದು ಸಮ್ಮತನೇ ಆಗಿದೆ. ಅಷ್ಟೇ ಅಲ್ದೇನೆ ಕಣಾದಯೋ ಅಕ್ಷಪಾದಾಹ ಅಪಿ ಈಶಸ್ಯ ಅಂತ ವ್ಯಾಖ್ಯಾನ ಮಾಡ್ತಾ ಏನ್ ಹೇಳ್ತಾರೆ, ಕಣಾದ ಅಕ್ಷಪಾದಾಭ್ಯಾಂ ಈಶ್ವರ ಪ್ರಸಾದಾದೀನ ಮುಕ್ತಿ ಇತ್ಯಂಗೀಕೃತಂ ಅಂತ. ಅಂದ್ರೆ ಕೇವಲ ನಾವಷ್ಟೇ ಅಲ್ಲ, ಬೇರೆಯವರು ಕೂಡ ಅಕ್ಷಪಾದಾಹ ಅಪಿ ಅಂತ ಹೇಳ್ತಾರೆ. ವಸ್ತುದ ಅಕ್ಷಪಾದ ಅಂದ್ರೆ ಒಬ್ರೇ ಅವರು ಮುನಿಗಳು. ಅಕ್ಷಪಾದ ಅಂತ ಬಹುವಚನ ಹೇಗೆ ಬಳಸ್ತಾರೆ ಅಲ್ಲೂ ಆಚಾರ್ಯರು, ಇದೆಲ್ಲ ಬಳಸ್ತಾರೆ ಅಂದ್ರೆ ಏನರ್ಥ, ಎಲ್ರೂ ಒಪ್ಕೊಂಡಿದ್ದಾರೆ. ಅಲ್ಲಿ ಉದಯನ ವಚನ ಅಂತ ಕಿರಣಾವಲಿ ಕುಸುಮಾಂಜಲಿ ಅಂತ 2 ಗ್ರಂಥ ಇದೆ, ಅದನ್ನೆಲ್ಲ ಹಾಕಿದ್ದಾರೆ. ಕಿರಣಾವಲಿ ಅಂತ ಒಂದು ಗ್ರಂಥ, ಕುಸುಮಾಂಜಲಿ ಅಂತ ಒಂದು ಗ್ರಂಥ. ಈ ಗ್ರಂಥವನ್ನ ಬರೆದವರು ಉದಯನಾಚಾರ್ಯರು. ಇವ್ರಿಗೆ ಹೇಗೆ ಅಂದ್ರೆ ನಮ್ಮ ಮಾಧ್ವ ಸಿದ್ಧಾಂತದಲ್ಲಿ ಜಯತೀರ್ಥರಿಗೆ ಯಾವ ಸ್ಥಾನಮಾನ ಇದೆ ಆ ತರ ಸ್ಥಾನಮಾನ ಇದೆ ನ್ಯಾಯಶಾಸ್ತ್ರದಲ್ಲಿ ಯಾರಿಗೆ, ಉದಯನಾಚಾರ್ಯರಿಗೆ. ಅಂತ ದೊಡ್ಡ ಗ್ರಂಥಕರ್ತೃಗಳು ಅವರು ತಮ್ಮ ಮಾತಿನಲ್ಲಿ ಈ ರೀತಿ ಹೇಳ್ಬಿಟ್ಟಿದ್ದಾರೆ, ಅಕ್ಷಪಾದಾಹ ಅಂತ. ಒಬ್ಬನೇ ವ್ಯಕ್ತಿಯಲ್ಲಿ ಬಹುವಚನ ಹೇಗೆ ಬಳಸಿದ್ರು ಉದಯನಾಚಾರ್ಯರು, ಅದೇ ಪ್ರಮಾಣ. ಈ ತರ ಬೇಕಾದಷ್ಟು ಜನ ಬಳಸಿದ್ದಾರೆ, ಅದನ್ನ ಶೈಲಿ ಇದು ಅಂತ. ಅಷ್ಟೇ ಅಲ್ಲ, ಇನ್ನೂ ಒಂದು ಕೊಡ್ತಾರೆ ಮುಂದಕ್ಕೆ, ತಥಾ ದೇಶನಾಥ ಲೋಕನಾಥಾನಾಂ ಅಂತ. ಇದೊಂದು ಬೌದ್ಧ ಗ್ರಂಥ. ಆ ಬೌದ್ಧ ಗ್ರಂಥದಲ್ಲಿ ನಾಥಾನಾಮ್ ಅಂತ ಬಳಸಿದ್ದಾರೆ. ನಾಥಾನಾಮ್ ಅಂತ ಬಳಸೋ ಹಾಗಿಲ್ಲ ವಸ್ತುತಃ. ಯಾಕೆಂದ್ರೆ ಅದು ಬುದ್ಧನನ್ನು ಹೇಳೋ ಶಬ್ದ. ಬುದ್ಧ ಒಬ್ನೇ ತಾನೆ, ಅದನ್ನ ಅನೇಕ ಬುದ್ಧರು ಬಂದ್ರ ಇಲ್ಲ. ಮತ್ ನಾಥಾನಾಮ್ ಅಂತ ಬಹುವಚನ ಹೇಗ್ ಬಳಸಿದ್ದಾರೆ, ಇದು ಒಂದು ಪ್ರಶ್ನೆ. ಹಾಗಾಗಿ ಏನ್ ಹೇಳ್ಬೇಕಂದ್ರೆ, ಎಲ್ಲಾ ಕಡೆ ಅಲ್ಲಿ ಬುದ್ಧಾನಾಮ್ ಅಂತ ಅರ್ಥ ಮಾಡಿದ್ರೆ ಆಗ ಬುದ್ಧರ ಶಿಷ್ಯರು ಅಂತ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅವ್ರನ್ನೇ ಬುದ್ಧರು ಅಂತ ಕರೆದಿದ್. ಯಾಕೆ ಅಲ್ಲಿ ಮಾಧ್ಯಮಿಕರು ಅಂತ ಕರೀತಾರೆ. ಮಾಧ್ಯಮಿಕ ಅಂದ್ರೆ ಬೌದ್ಧರಲ್ಲಿ 4 ತರಹ ಪ್ರಭೇದ ಇದೆ. ಅದನ್ನ ಮುಂದೆ ನೋಡ್ತೀವಿ, 4ನೇ ಅಧ್ಯಾಯ ಸುಧಾ ಬಂದಾಗ ಬರುತ್ತೆ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದಾಗ ಆ 4 ರೀತಿಯ ಬೌದ್ಧರಲ್ಲಿ ಮಾಧ್ಯಮಿಕ ಬೌದ್ಧರು ಅಂತ ಬರ್ತಾರೆ. ಆ ಮಾಧ್ಯಮಿಕ ಬೌದ್ಧರಿಗೆ ಬುದ್ಧ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಅದ್ ಹೆಂಗ್ ಸರಿ, ಬುದ್ಧ ಬೇರೆ, ಬುದ್ಧನ ಶಿಷ್ಯರು ಬೇರೆ ತಾನೆ. ಹಾಗಾದ್ರೆ ಮಾಧ್ಯಮಿಕ ಬೌದ್ಧರಲ್ಲಿ ಬುದ್ಧ ಅನ್ನೋ ಶಬ್ದ ಹೇಗೆ ಬಳಸಿದ್ದಾರೆ ಅಂದ್ರೆ, ಬುದ್ಧ ಅನ್ನೋ ಶಬ್ದ ಗುರುಗಳನ್ನು ಹೇಳೋ ಶಬ್ದ, ಶಿಷ್ಯರನ್ನು ಹೇಳೋ ಶಬ್ದ. ಆದ್ರಿಂದ ತಪ್ಪಿಲ್ಲ. ಆದ್ರಿಂದಲೇ ಅಲ್ಲೇ ತದಧಿಕರಣೆ ಯವಚ ಆದಿಬುದ್ಧಸ್ಯೇತಿ ಪರಿಮಳೆ ವ್ಯವಹಾರಶ್ಚ
ಅನ್ನ ಮಾಧ್ಯಮಿಕಾಹ ಅಂತ ಆ ಬಹುವಚನ ಹೇಗ್ ಬಳಸೋದ್ರು ಅಲ್ಲಿ ಅಂತ ಇದೆಲ್ಲ ಪ್ರಯೋಗಗಳು ಇದ್ದೇ ಇದೆ. ಅಷ್ಟೇ ಅಲ್ಲದೆ ಜೈನಾಹ ಇತಿ ಟೀಕಾಯಾಂಚ ಶಿಷ್ಯ ಗುರು ಅಭಿಪ್ರಾಯಣೇ ಇವ, ಶಿಷ್ಯ ಗುರುಗಳು ಇಬ್ಬರನ್ನ ತಗೊಂಡೇ ಕೆಲವು ಶಬ್ದಗಳನ್ನು ಬಳಸೋದು. ಹಾಗಾಗಿ ಬುದ್ಧಾನಾಂ ಧರ್ಮದೇಶನಾತ್, ಬುದ್ಧಾನಾಂ ಅಂತ ಎಲ್ಲಾ ಕಡೆ ಈ ತರನೇ ಬಹುವಚನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಶಿಷ್ಯರಿಗೂ ಕೂಡ ಗುರುಗಳನ್ನ ಹೇಳುವಂತ ಶಬ್ದದಿಂದ ಬಳಸೋದು ಸರಿಯಾಗಿದೆ ಅಂತ. ಇದು 2 ಪ್ಯಾರಾದ ವಿವರಣೆ. ಮುಂದಕ್ಕಿದು ಹೋಗ್ತಾರೆ. ಅಂದ್ರೆ ಇದು ಒಂದು ಸಣ್ಣ ವಿಚಾರ ಅಂತ ಅನಿಸ್ಬೋದು, ಆದ್ರೆ ವ್ಯಾಖ್ಯಾಕಾರದ ದೃಷ್ಟಿಯಲ್ಲಿ ಇದು ಹೊಸ ವಿಷಯ. ಅದನ್ನ ಎಂದಿಗೂ ಅವ್ರು ಬಿಡೋದಿಲ್ಲ. ಇದಕ್ಕೆ ಏನೇನ್ ಪ್ರಮಾಣ ಕೊಡ್ಬೇಕು ಅದೆಲ್ಲ ಹುಡುಕಿ ಆ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಇದ್ರ ಮುಂದೆ ಒಂದು ಕಪಿಲ ಈ ಸಾಂಖ್ಯ ಶಾಸ್ತ್ರಕ್ಕೆ ಹೋಗ್ತಾರೆ. ಇದುವರೆಗೆ ಅನೇಕ ಶಾಸ್ತ್ರಕಾರದ ವಿವರಣೆಯನ್ನು ಕೊಟ್ಟರು, ಈ ತರ ಇಲ್ಲಿ ಬಳಸಿದ್ದಾರೆ ಅಂತ. ಸ್ವಾತ್ಮ ಶಿಷ್ಯ ಪ್ರಶಿಷ್ಯಾಣಂ ನಾಮ್ನೈವ ಕಪಿಲಸ್ತಥ ತನ್ನಾಮ್ನ ಕಪಿಲೋನ್ಯಸ್ತು ಶಿಷ್ಯ ನಾಮ್ನ ಸಹಾಭವತ್ ಇತಿ ಅಂತ ಇಲ್ಲೂ ಒಂದು ಪ್ರಯೋಗವನ್ನ ಮಾಡಿದ್ದಾರೆ ಅಂತ ಅದ್ರ ವಿವರಣೆ ಬರುತ್ತೆ. ಇನ್ನೂ ಒಂದು ಪುಟ ಇದೆ, ಅದ್ರ ಬಗ್ಗೆ ಬರ್ದಿದ್ದಾರೆ. ಅದನ್ನ ಆದಷ್ಟು ಚಿಕ್ಕದಾಗಿ ಹೇಳಿ ಮುಂದೆ ಸುಧಾ ಮೂಲಕ ನಾಳೆ ದಿವಸ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣ ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ ಗುರುಗಳೇ.